ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಪ್ರಕರಣವನ್ನು ಹೇಳಿದ ಸಂದರ್ಭದಲ್ಲಿ ಅದು ಹೇಗೆ ಕೊನೆಗೊಂಡಿತ್ತು ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಅದು ಹೇಳದೆ ಹೋದರೆ ಅದು ಅಪೂರ್ಣವಾದಂಥ ವರದಿ ಅಂತ ಅನಿಸ್ಕೊಳ್ಳುತ್ತೆ. ಆದ್ದರಿಂದ ಈ ಪ್ರಕರಣದ ಅಂತ್ಯವನ್ನು ಇವತ್ತು ಹೇಳ್ತಾ ಇದ್ದೀನಿ. ಪ್ರಕರಣ ಯಾವುದು? ಹೇಗೆ ಧ್ವಜಾರೋಹಣ ನೆರವೇರಿಸಿ ನರೇಂದ್ರ ಮೋದಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೋ ಅದೇ ರೀತಿ ದಿಲ್ಲಿ ಸರ್ಕಾರ ಕೂಡ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ದಿಲ್ಲಿ ಸರ್ಕಾರದಲ್ಲಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂತೇನಿದೆ, ಅವರು ಈ ಕಾರ್ಯಕ್ರಮವನ್ನು ಛತ್ರಸಾಲ ಸ್ಟೇಡಿಯಂ ಅಂತ ಇದೆ ದಿಲ್ಲಿಯಲ್ಲಿ. ಅಲ್ಲಿ ಇದನ್ನು ಆಯೋಜನೆ ಮಾಡಿರ್ತಾರೆ. ಮುಖ್ಯಮಂತ್ರಿಯವರು ಬಂದು ಧ್ವಜಾರೋಹಣ ಮಾಡ್ತಾರೆ. ರಾಜ್ಯದ ಕಾರ್ಯಕ್ರಮ ಅಂತ ಇದನ್ನು ಪರಿಗಣಿಸಲಾಗುತ್ತೆ. ಅದು ಹೇಗೆ ಕೇಂದ್ರದ ಕಾರ್ಯಕ್ರಮ ಆಗಿರುತ್ತೋ ಹಾಗೆ ಇದು ರಾಜ್ಯದ ಕಾರ್ಯಕ್ರಮ. ಈ ಧ್ವಜಾರೋಹಣವನ್ನು ನೆರವೇರಿಸಲಿಕ್ಕೆ ಮುಖ್ಯಮಂತ್ರಿಯವರು ಇದರಲ್ಲಿ ಪಾಲ್ಗೊಳ್ಳಬೇಕು. ಆದರೆ ಮುಖ್ಯಮಂತ್ರಿಯವರು ತಿಹಾರ್ ಜೈಲ್ ನಂಬರ್ 2ನಲ್ಲಿದ್ದಾರೆ. ಸಾಂವಿಧಾನಿಕ ಬಿಕ್ಕಟ್ಟು. ಈ ಜಾಗದಲ್ಲಿ ಬೇರೆ ಯಾರು ಇದನ್ನು ನೆರವೇರಿಸಬೇಕು ಅನ್ನೋದರ ಕುರಿತು ಭಾಳ ದೊಡ್ಡದಾದಂಥ ಗೊಂದಲ ಉಂಟಾಗಿರುತ್ತೆ. ಜೈಲಿನಲ್ಲಿ ಕುಳಿತಿರುವಂಥ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಆತಿಶಿ ಮರ್ಲೇನ್ ಅವರು ಈ ಬಾರಿ ಧ್ವಜಾರೋಹಣವನ್ನು ನೆರವೇರಿಸಲಿ ಅಂತಾರೆ. ಆ ಪತ್ರವನ್ನು ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ತಲುಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ದಿಲ್ಲಿಯ ಜೈಲಿನ ಸೂಪರ್ಡೆಂಟ್ ಅವರು ಹೇಳ್ತಾರೆ. ಯಾವುದೇ ಅಫಿಷಿಯಲ್ ಲೆಟರನ್ನು ನಾವು ಹೊರಗಡೆ ಕಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ಅವಕಾಶ ಇಲ್ಲ. ಜೈಲ್ ಮ್ಯಾನ್ಯುವಲ್ 2018 ಪ್ರಕಾರ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾವು ನಿಮ್ಮ ಲೆಟರನ್ನು ಕಳಿಸ್ಕೊಡೋದಿಲ್ಲ ಅಂತ. ಆದರೆ ವಿಷಯ ಲೀಕ್ ಆಗಿಬಿಟ್ಟಿರುತ್ತೆ. ಅತಿಶಿ ಮರ್ಲೇನ್ ಅವರೇ ನೆರವೇರಿಸಿ ಅಂತ ಅರವಿಂದ್ ಕೇಜ್ರಿವಾಲ್ ಬಯಸಿದ್ದಾರೆ ಅಂತ ಸುದ್ದಿ ಬಂದುಬಿಟ್ಟಿರ್ತದೆ ಪೇಪರಲ್ಲಿ, ಎಲ್ಲ ಕಡೆ ಮಾಧ್ಯಮಗಳಲ್ಲಿ. ಗೋಪಾಲ್ ರಾಯ್ ಎನ್ನುವಂಥ ಸಚಿವ ಸ್ವತಃ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಪತ್ರ ಬರೀತಾರೆ. ಪತ್ರ ಬರೆದು ಅರವಿಂದ್ ಕೇಜ್ರಿವಾಲ್ ಅವರ ಇಚ್ಛೆಯಾಗಿದೆ, ಅತಿಶಿ ಮರ್ಲೇನ್ ಅವರೇ ಧ್ವಜಾರೋಹಣವನ್ನು ನೆರವೇರಿಸಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ ಅಂತ ಒಂದು ಪತ್ರವನ್ನು ಬರೀತಾರೆ. ಅಫಿಷಿಯಲ್ ಆಗಿ ಅಧಿಕೃತವಾಗಿ ಪತ್ರ ಬರೀತಾರೆ. ಈ ಡಿಪಾರ್ಟ್ಮೆಂಟ್ ಏನಿದೆ, GAD ಅಂತೇನು ಹೇಳ್ತೀವಲ್ಲ, ಈ ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಏನಿದೆ, ಅವರು ಇದನ್ನು ತಿರಸ್ಕರಿಸ್ತಾರೆ. ಯಾಕೆ ತಿರಸ್ಕರಿಸಿದ್ದಾರೆ ಅಂತಂದರೆ, ಯಾರೋ ಬಯಸಿದ್ದಕ್ಕೆ, ಯಾರೋ ಇಚ್ಛಿಸಿದ್ದಕ್ಕೆ ನಾವು ಅದನ್ನು ಮಾಡಲಿಕ್ಕಾಗೋದಿಲ್ಲ. ಅಫಿಷಿಯಲ್ ಆಗಿ ಸ್ವತಃ ಮುಖ್ಯಮಂತ್ರಿಯವರೇ ಪತ್ರ ಬರೆದಾಗ ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬಹುದಾಗತ್ತೆ ವಿನಃ ಯಾರೋ ಹೇಳಿದ್ದಾರೆ ಅಂತ ಇನ್ನೊಬ್ಬರು ಬರೆದ ಪತ್ರವನ್ನು ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹಾಗಂತವರು ಲೆಫ್ಟಿನೆಂಟ್ ಗವರ್ನರ್ಗೆ ಪತ್ರ ಬರೀತಾರೆ. ಈ ಬಾರಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಾಗಿದೆ, ಮುಖ್ಯಮಂತ್ರಿಯವರ ಸಮಯವನ್ನು ಕೇಳಲಾಗಿದೆ, ಮುಖ್ಯಮಂತ್ರಿಯಲ್ಲಿ ಅವರು ಕಾರಾಗೃಹದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇರುವುದರಿಂದ ಮುಂದೆ ಯಾವ ಕ್ರಮವನ್ನು ಕೈಗೊಳ್ಳಬೇಕು ನಮಗೆ ಸೂಚಿಸುವುದು ಅಂತ ಒಂದು ಪತ್ರ, ಅಫಿಷಿಯಲ್ ಲೆಟರ್ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾಗೆ ಹೋಗುತ್ತೆ, ಇನ್ನೊಂದು ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ಗೆ ಹೋಗುತ್ತೆ. ಹಾಗಾದರೆ ಏನು ಮಾಡಿದರು, ಯಾರ ಕಡೆ ಧ್ವಜಾರೋಹಣ ಮಾಡಿಸಿದರು? ಭಾಳ ಇಂಟ್ರೆಸ್ಟಿಂಗ್ ಅಲ್ವಾ ಸ್ಟೋರಿ? ಅದೇ ಮಜಾ ಇರೋದು. ಆ ಕೆಲಸವನ್ನು ಮಾಡ್ತಾರೆ ಗೃಹ ಸಚಿವರಾದಂಥ ಕೈಲಾಶ್ ಗೆಹ್ಲೋಟ್. ಆಮ್ ಆದ್ಮಿ ಪಕ್ಷದ ಸರ್ಕಾರದ, ಆಮ್ ಆದ್ಮಿ ಸರ್ಕಾರದ ದಿಲ್ಲಿಯ ಗೃಹ ಸಚಿವರಾದಂಥ ಕೈಲಾಶ್ ಗೆಹ್ಲೋಟ್ ಅವರು ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಭಾಷಣವನ್ನು ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಹೇಳಿದವರು ಆಗಲಿಲ್ಲ, ಅತಿಶಿ ಮರ್ಲೇನ ಮನಸ್ಸಿನ ಪ್ರಕಾರವೂ ಆಗಲಿಲ್ಲ, ಗೋಪಾಲ್ ರಾಯ್ ಎನ್ನುವಂಥ ಸಚಿವನ ಮಾತಿನ ಪತ್ರಕ್ಕೂ ಬೆಲೆ ಬರಲಿಲ್ಲ. ಕೊನೆಗೆ ಲೆಫ್ಟಿನೆಂಟ್ ಗವರ್ನರು ಈ ಕೈಲಾಶ್ ಗೆಹ್ಲೋಟ್ ಹೇಳ್ತಾರೆ. ಹಾಗಾದರೆ ಕೈಲಾಶ್ ಗೆಹ್ಲೋಟ್ ಯಾರು? ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು. ಕೈಲಾಶ್ ಗೆಹ್ಲೋಟ್ ಒಬ್ಬ ಗೃಹ ಸಚಿವ. ಯಾರಿಗೆ ಪೊಲೀಸ್ ಇಲಾಖೆಯೇ ಅವರ ಕೈಯಲ್ಲಿಲ್ಲವೋ, ದಿಲ್ಲಿಯಲ್ಲಿ ಪೊಲೀಸ್ ಇಲಾಖೆ ಆಮ್ ಆದ್ಮಿ ಸರ್ಕಾರದ ಸುಪರ್ದಿಗೆ ಬರೋದಿಲ್ಲ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಲಾ ಆ್ಯಂಡ್ ಆರ್ಡರ್ ಅವ್ರಿಗಿಲ್ಲ, ಲಾ ಆ್ಯಂಡ್ ಆರ್ಡರ್ ಇಲ್ಲ, ಲ್ಯಾಂಡ್ ಇಲ್ಲ ಅಂತ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯನ ರೀತಿಯಲ್ಲಿ ಇರುವಂಥ ಮನುಷ್ಯ, ನಿರುಪದ್ರವಿ ಜೀವ. ಈತ ವೃತ್ತಿಯಿಂದ ಬಿಸ್ನೆಸ್ ಮ್ಯಾನು. ವಿಜಯ್ ಚೌಕ್ನಲ್ಲಿ ಈತನ ಮನೆ ದಿಲ್ಲಿನಲ್ಲಿ. ಕುಟುಂಬಸ್ಥರೆಲ್ಲ ಅಲ್ಲೇ ಇದ್ದಾರೆ. ಮಜಾ ಅಂದರೆ ಈತನ ವಿಷಯ ಯಾವಾಗ ಬಹಿರಂಗಗೊಂಡು ಅಂದರೆ ಈತನಿಗೊಂದು ನೋಟಿಸನ್ನು ಕೊಡುತ್ತೆ CBI. ನೀವು ಬಂದು ನಮ್ಮ ಕಚೇರಿಗೆ ಹಾಜರಾಗಿ, ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ದಿಲ್ಲಿ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕರೆ ನೀಡಲಾಗಿ ಬರಬೇಕು, ಬಂದು ಹಾಜರಾಗಬೇಕು. ಕೈಲಾಶ್ ಗೆಹ್ಲೋಟ್ ಹೋಗ್ತಾರೆ. ಹೋದ ತಕ್ಷಣ ನೀವು ಸರ್ಕಾರಿ ಬಂಗಲೆಯಲ್ಲಿದ್ದೀರಾ? ಇಲ್ಲ. ಸರ್ಕಾರಿ ಬಂಗಲೆ ಇರೋದೆಲ್ಲಿ? ಸಿವಿಲ್ ಲೈನ್ಸಲ್ಲಿದೆ. ಸಿವಿಲ್ ಲೈನ್ಸಲ್ಲಿ ಎಲ್ಲಿದೆ? ಎಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ವೈಭವೋಪೇತವಾದಂಥ ಶೀಶ್ ಮಹಲನ್ನು ಕಟ್ಕೊಂಡಿದ್ದಾರೋ ಅದರ ಪಕ್ಕದಲ್ಲಿ
ಇವರ ಮಂತ್ರಿ ನಿವಾಸ ಇದೆ, ಸಚಿವರ ನಿವಾಸ ಕ್ವಾರ್ಟರ್ಸ್ ಅಲ್ಲಿದೆ. ಯಾಕೆ ನೀವು ಅಲ್ಲಿಲ್ಲ? ಇಲ್ಲ, ನನ್ನ ಮಕ್ಕಳ ಸ್ಕೂಲು ಗೀಲು ಇದೆ, ವಿಜಯ್ ಚೌಕ್ ಅಂತ ಏರಿಯಾ ನಮ್ಗೆ ಹತ್ತಿರ ಆಗತ್ತೆ ವ್ಯಾವಹಾರಿಕವಾಗಿ, ಅದಕ್ಕೆ ನಾನು ನನ್ನ ನಿವಾಸವನ್ನು ಯಾರಿಗೆ ಕೊಟ್ಟಿದ್ದೀನಿ ಅದು ಇಂಪಾರ್ಟೆಂಟ್ ಇರೋದು. ವಿಜಯ್ ನಾಯರ್ ಎನ್ನುವಂಥ ವ್ಯಕ್ತಿಗೆ ಕೊಟ್ಟಿದ್ದೇನೆ. ನೋಡಿ, ವಿಜಯ್ ನಾಯರ್ ಎನ್ನುವಂಥ ಮನುಷ್ಯ ದಿಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರದಲ್ಲಿ ಯಾವ ಹುದ್ದೆಯಲ್ಲಿ ಇರಲಾರ್ದಂಥ ಮನುಷ್ಯ, ಸರ್ಕಾರಿ ಉದ್ಯೋಗಿ ಅಲ್ಲ, ಸಂವಿಧಾನಾತ್ಮಕ ಪದವಿ ಯಾವುದೂ ಇಲ್ಲ, ಯಾವುದೇ ನಿಗಮ ಮಂಡಳಿಯ ಸದಸ್ಯನಲ್ಲ, ಪಕ್ಷದ ಕಾರ್ಯಕರ್ತ ಅಂತೇಳಿ ಆತನ ಹೆಸರಲ್ಲಿ ಏನೂ ಇಲ್ಲ. ಈತನಿಗೆ ಒಂದು ಸರ್ಕಾರಿ ಬಂಗಲೆಯನ್ನು ದಂಧೆ ಮಾಡಲಿಕ್ಕೆ, ಬ್ರೋಕರೇಜ್ ಮಾಡಲಿಕ್ಕೆ, ದಲ್ಲಾಳಿ ಕೆಲಸ ಮಾಡಲಿಕ್ಕೆ ಈ ಕೈಲಾಶ್ ಗೆಹ್ಲೋಟ್ ಬಿಟ್ಟುಕೊಟ್ಟಿರ್ತಾರೆ. CBI ಅವ್ರು ಕೇಳ್ತಾರೆ, ಯಾರು ಹೇಳಿದರು ಅಂತ ಬಿಟ್ಕೊಟ್ರಿ? ಅಧಿಕೃತವಾಗಿ ಹೆಂಗೆ ಒಬ್ಬ ನಿಮ್ಮ ನಿವಾಸವನ್ನು ಬಿಟ್ಕೊಡ್ತೀರಿ? ಅಲ್ಲಿ ಅವ್ಯವಹಾರ ನಡೆದಾಗ ನೀವು ಜವಾಬ್ದಾರಿ ಆಗ್ತೀರಿ. ನಿಮ್ಮ ಹೆಸರಲ್ಲಿ ಅಲಾಟ್ ಆಗಿರುವಂಥ ಬಂಗ್ಲೆ ಅದು, ನಿಮ್ಮ ಹೆಸರಿದೆ, ಬೇರೆದವರು ವಾಸ ಆಗ್ತಾ ಇದ್ದಾರೆ ಅಂದರೆ ಅಲ್ಲಿ ನಡೆಯುವಂಥ ವಿದ್ಯಮಾನಕ್ಕೆ ನೀವೇ ಹೊಣೆಗಾರರಲ್ವಾ? ಬೆಬ್ಬೆ ಅಂತಾನೆ ಮನುಷ್ಯ. ಸುಮಾರು ಒಂದು 4 ತಾಸು ವಿಚಾರಣೆ ಆಗುತ್ತೆ. ಅದಾದಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಕೂಡ ಮಾಧ್ಯಮದವರೆಲ್ಲ ಇವ್ರನ್ನ ಸುತ್ತಗಟ್ಟಿ ಕೇಳ್ತಾರೆ, ಏನಾಯಿತು ಅಂತ. ಏನಿಲ್ಲ, ಕೇಳಿದ್ರು ನಿಮ್ಮ ನಿವಾಸ ಏನಾಯಿತು ಅಂತ ಕೊಟ್ಟಿದ್ದೀನಿ. ಈತ ಎಂಥ ನಿರುಪದ್ರವಿ ಮನುಷ್ಯ, ಏನೂ ಗೊತ್ತಾಗಲಾರ್ದ ಮನುಷ್ಯ ಅಂದರೆ ಏನೇನು ಪ್ರಶ್ನೆ ಕೇಳಿದ್ರು, ಏನೇನು ಉತ್ತರ ಹೇಳಿದೆ ಎಲ್ಲವನ್ನೂ ಹೇಳ್ಬಿಡ್ತಾರೆ. ಯಾವ ವಿಜಯ್ ನಾಯರ್ ಎನ್ನುವನು ಇಡೀ ಈ ಸೌತ್ ಲಾಬಿ ಏನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ಅದರ ಡೀಲನ್ನು ಮಾಡಿ ಬಂದಂಥವನೇ ಈ ವಿಜಯ್ ನಾಯರ್. ಆ ವಿಜಯ್ ನಾಯರ್ ಮನೆ ಪಕ್ಕದಲ್ಲೇ ಇರಲಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಕೈಲಾಶ್ಗೆ ಹೇಳಿರೋದು ಏನಂತ, ನೀನು ಹೆಂಗಿದ್ರು ನಿನಗೆ ಮನೆ ಇದೆ, ನಿನ್ನ ಪಾಡಿಗೆ ನೀನು ಮನೇಲಿರು, ಇದಕ್ಕೆ ಬಂಗ್ಲೆ ಬೇಕಿದ್ದು, ಇತ್ತ ನಮ್ಮ ವಿಜಯ್ ನಾಯರ್ ನೋಡ್ಕೊಳ್ಳಿ ಇದನ್ನಂತ. ವಿಜಯ್ ನಾಯರ್ ಅಲ್ಲಿ ಅನಧಿಕೃತವಾಗಿ ವಾಸ ಮಾಡಿ ದಂಧೆ ನಡೆಸ್ತಾ ಇರ್ತಾನೆ. ಇದು ಆಮ್ ಆದ್ಮಿ ಪಕ್ಷದಲ್ಲಿ ನಡೆಯುವಂಥ ವಿದ್ಯಮಾನಗಳು. ಯಾರು ದೇಶಕ್ಕೆ ಬುದ್ಧಿ ಹೇಳ್ತಾರೋ, ಯಾರು ದೇಶಕ್ಕೆ ಉಪದೇಶವನ್ನು ಹೇಳ್ತಾರೋ, ಯಾರು ದೇಶಕ್ಕೆ ಸಲಹೆಗಳನ್ನು ಕೊಡ್ತಾರೋ ಅವ್ರು ಮಾಡುವಂಥ ಹಲಾಲ್ಖೋರ ಕೆಲಸಗಳು ಹೇಗಿರ್ತವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಈತ ಭಾಷಣವನ್ನು ಮಾಡಿದರು ನಿನ್ನೆ. ಏನಂತ ಭಾಷಣ ಮಾಡಿದರು? ಅರವಿಂದ್ ಕೇಜ್ರಿವಾಲ್ ಅವರೇನೋ ಸ್ವಾತಂತ್ರ್ಯ ಯೋಧ ಅಂತೆ. ಈಗ ನಡೀತಾ ಇರೋದು 2ನೇ ಸ್ವಾತಂತ್ರ್ಯ ಸಮರ ಅಂತೆ. ಏನು ಅನಗತ್ಯವಾಗಿ ಯಾವುದೇ ಸಾಕ್ಷ್ಯಾಧಾರ ಇರಲಾರ್ದಂಥ ವ್ಯಕ್ತಿಗಳನ್ನೆಲ್ಲ ತೊಗೊಂಡೋಗಿ ಅಮಿತ್ ಶಾ, ನರೇಂದ್ರ ಮೋದಿ ಅವರು ಜೈಲಿಗೆ ಹಾಕ್ತಾ ಇದ್ದಾರೆ. ಯಾವುದೇ ಸಾಕ್ಷ್ಯಾಧಾರ ಇರಲಾರ್ದಂಥ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿದ್ದಾರೆ. ಅವರು ಜೈಲಿನಲ್ಲಿ ಕೂತ್ಕೊಂಡು ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು 2ನೇ ಸ್ವಾತಂತ್ರ್ಯ ಯುದ್ಧ ಅಂತ ಈ ಮನುಷ್ಯ ಹೇಳೋದು. ಇದನ್ನು ಯಾರು ಭಾಷಣ ಬರೆದು ಕೊಟ್ಟರು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಅಲ್ಲಿಗೆ ಒಂದು ವಿಷಯ ಸ್ವಾತಂತ್ರ್ಯೋತ್ಸವದ ಕತೆ ಮುಗೀತು. ಇನ್ನೊಂದು ವಿಷಯಕ್ಕೆ ಬರೋಣ, ಮನೀಶ್ ಸಿಸೋಡಿಯಾದು. ಮನೀಶ್ ಸಿಸೋಡಿಯಾ ಜೈಲಿನಿಂದ ಹೊರಗಡೆ ಬಂದರು. ಮುಂದೆ ಏನು ಕತೆ ಇವ್ರದ್ದು? ಈಗಾಗಲೇ ಅವ್ರು ಏನೇನು ಮಾಡಿದರು? ಬಂದರು, ದೇವಸ್ಥಾನಕ್ಕೆ ಹೋದರು, ಕನಾಟ್ ಪ್ಲೇಸ್ನಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋದರು, ಸುನೀತಾ ಭಾಬಿನ ಭೇಟಿ ಆದರು, ಎಲ್ಲ ಕತೆ ಹೇಳಿದೆ. ಮನೆಯಲ್ಲೇ ಶಾಸಕರ ಸಭೆಯನ್ನು ಕರೆದ್ರು. 67 ಜನ ಶಾಸಕರಿದ್ದಾರೆ. ಅವರಿಗೆ ಸಭೆಯನ್ನು ಕರೆದ್ರು. ಶೀಶ್ ಮಹಲ್ನಲ್ಲಿ ದೊಡ್ಡದಾದಂಥ ಕಾನ್ಫರೆನ್ಸ್ ಹಾಲ್ ಇದೆ, ಅಲ್ಲಿ ಕರೀಲಿಲ್ಲ. ಪಕ್ಷದ ಕಾರ್ಯಾಲಯದಲ್ಲಿ ಅಲ್ಲಿ ಕರೀಲಿಲ್ಲ. ಸ್ವತಃ ನಿವಾಸದಲ್ಲಿ ಸಭೆಯನ್ನು ಕರೆದ್ರು. ಅವ್ರಿಗಿರುವಂಥ ತಾಂತ್ರಿಕ ಅಡ್ಡಿ ಏನೀಗ? ಆತ ಜೈಲಿಗೆ ಹೋದಂಥ 2ನೇ ದಿನಕ್ಕೇನೆ ತನ್ನ 16 ಸಚಿವ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಂಥ ಮನುಷ್ಯ, ಜೊತೆಗೆ ಉಪಮುಖ್ಯಮಂತ್ರಿ ಹುದ್ದೆಗೂ ರಾಜೀನಾಮೆ ಕೊಟ್ಟಂಥ ಮನುಷ್ಯ. ಅರವಿಂದ್ ಕೇಜ್ರಿವಾಲ್ ಮೊದಲ 15 ದಿವಸ ಬಾಯಿ ಬಡ್ಕೊಂಡದ್ದನ್ನು ಬಿಟ್ಟರೆ ಆಮೇಲೆ ಮನೀಶ್ ಸಿಸೋಡಿಯಾ ಅನ್ನುವಂಥ ಒಬ್ಬ ವ್ಯಕ್ತಿ ಜೈಲಿನಲ್ಲಿದ್ದಾರೆ ಅಂತ ಒಂದು ದಿವಸ ಎಲ್ಲಿಯೂ ಬೇಸರ ಪಟ್ಕೊಳ್ಳಿಲ್ಲ. ತಾನು 21 ದಿವಸ ಜೈಲಿನಿಂದ ಹೊರಗಡೆ ಬಂದ ಸಂದರ್ಭದಲ್ಲಿ ಒಂದೇ ಒಂದು ಸಲ ಹೋಗಿ ಮನೀಶ್ ಸಿಸೋಡಿಯಾ ಅವರ ಪತ್ನಿಯನ್ನು ಭೇಟಿಯಾಗಿ ಬರಲ್ಲ. ಅವ್ರಿಗೆ ಅನಾರೋಗ್ಯ ಬೇರೆ ಇತ್ತು. ಇದೆ ಈತ ಒಬ್ಬ ಇಲ್ಲವೇ ಇಲ್ಲ ಅಂತ ನೇಪಥ್ಯಕ್ಕೆ ತಳ್ಳಿ ತನಗೆ ಸಂಬಂಧವೇ ಇಲ್ಲ ಆತನ ವಿಚಾರ ಅನ್ನುವ ರೀತಿಯಲ್ಲಿ ಇರುವಂಥ ಮನುಷ್ಯ ಅರವಿಂದ್ ಕೇಜ್ರಿವಾಲ್. ಮನೀಶ್ ಸಿಸೋಡಿಯಾ ಮನಸ್ಸು ಮಾಡಿದರೆ ಒಂದೇ ಒಂದು ಹೇಳಿಕೆಯನ್ನು ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ನೀಡಿದರೆ, ಹೌದು ಇವರೇ ಹೇಳಿದ್ದಕ್ಕೆ ನಾನು ಸ್ಕ್ಯಾಮ್ ಮಾಡಿದೆ ಅಂತ ಒಂದು ಮಾತು ಹೇಳಿದರೆ ಅರವಿಂದ್ ಕೇಜ್ರಿವಾಲ್ ಯಾವತ್ತೋ ಜೈಲಿಗೆ ಹೋಗ್ಬಿಡೋರು. ಆದರೆ ಮನೀಶ್ ಸಿಸೋಡಿಯಾ ಒಂದೇ ಒಂದು ಸಲ ಅರವಿಂದ್ ಕೇಜ್ರಿವಾಲ್ ಹೆಸರನ್ನು ಎಲ್ಲಿಯೂ ವಿಚಾರಣೆಯ ಸಂದರ್ಭದಲ್ಲಿ ಹೇಳಲೇ ಇಲ್ಲ. ಈಗ ಅವ್ರಿಗಿರುವಂಥ ತಾಂತ್ರಿಕ ಅಡ್ಡಿ ಏನು? ಅವರೀಗ ಸಚಿವರಾಗಲಿಕ್ಕಾಗಲ್ಲ. ಯಾಕಾಗಲ್ಲ ಅಂತಂದರೆ, ಅವರು ಸಚಿವರಾಗಬೇಕು ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಮುಖ್ಯಮಂತ್ರಿ ಪತ್ರವನ್ನು ಬರೀಬೇಕು. ಮೊದಲನೇದಾಗಿ ಮಾರ್ಚ್ 22ನೇ ತಾರೀಕಿಂದ ಇಲ್ಲಿವರೆಗೂ ಮುಖ್ಯಮಂತ್ರಿ ಅನ್ನೋರು ಯಾರೂ ಇಲ್ಲ ದಿಲ್ಲಿ ಸರ್ಕಾರದಲ್ಲಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 5 ತಿಂಗಳು ಆಗೋಗಿದೆ. ಅವ್ರಿಗೆ ಅಲ್ಲಿಗೆ ಯಾರು ಮುಖ್ಯಮಂತ್ರಿ ಅಂತ ವ್ಯಕ್ತಿಗಳೇ ಇಲ್ಲ. ಮುಖ್ಯಮಂತ್ರಿ ಜೈಲಲ್ಲಿ ಕೂತ್ಕೊಂಡು ಪತ್ರ ಬರೆಯೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಜೈಲ್ ಮ್ಯಾನ್ಯುವಲ್ 2018 ಪ್ರಕಾರ ಹಾಗೆ ಪತ್ರ ಬರೆಯೋ ಹಾಗಿಲ್ಲ. ಹಾಗಾದರೆ ಏನು ಇವ್ರ ಕತೆ? ಈಗ ಇವರು ಸ್ವತಃ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು. ಅರವಿಂದ್ ಕೇಜ್ರಿವಾಲ್ ಅವರು, ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ,
ಹಾಗೆ ರಾಜೀನಾಮೆ ಕೊಟ್ಟದ್ದನ್ನು ಇವರು ಅಂಗೀಕರಿಸಿ ಲೆಫ್ಟಿನೆಂಟ್ ಗವರ್ನರ್ ಅವರು ಶಾಸಕಾಂಗ ಪಕ್ಷದ ಸಭೆ ಕರೆಯಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲರೂ ಸೇರಿ ಇವ್ರ ಹೆಸರನ್ನು ಪ್ರಪೋಸ್ ಮಾಡಬೇಕು. ಯಾರ ಹೆಸರನ್ನ? ಮನೀಶ್ ಸಿಸೋಡಿಯಾ. ಅದು ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ನಮ್ಮ ಬೆಂಬಲವಿದೆ, ನಾವೆಲ್ಲರೂ ಸಹಿ ಹಾಕ್ತೀವಿ. ಆವಾಗ ಮನೀಶ್ ಸಿಸೋಡಿಯಾ ಮುಖ್ಯಮಂತ್ರಿ ಆಗಬಹುದು. ಆದರೆ ಅರವಿಂದ್ ಕೇಜ್ರಿವಾಲ್ ಇಲ್ಲಿವರೆಗೂ ಎಲ್ಲರನ್ನೂ ಹೊರಗಡೆ ಹಾಕಿದಂಥ ಮನುಷ್ಯ. ಶಾಂತಿಭೂಷಣ್, ಪ್ರಶಾಂತ್ ಭೂಷಣ್ ಅವರಪ್ಪ ಶಾಂತಿಭೂಷಣ್ ₹1 ಕೋಟಿ ಕೊಟ್ಟರು ಸ್ಟಾರ್ಟ್ ಮಾಡಲಿಕ್ಕೆ ಪಕ್ಷವನ್ನು. ಅವ್ರನ್ನ ಮಗ ಪ್ರಶಾಂತ್ ಭೂಷಣ್ ಇಬ್ಬರನ್ನೂ ಹೊರಗೆ ಹಾಕಿದರು. ಯೋಗೇಂದ್ರ ಯಾದವ್ ಇದರ ಪ್ರಣಾಳಿಕೆ ಹೆಂಗಿರಬೇಕು, ಪಕ್ಷದ ಬಯಲಾಗಳೇನಿರಬೇಕು ಅಂತ ಬರೆದ. ಸಲೀಂ ಯಾದವ್ ಆತನ ಹೆಸರು. ಯೋಗೇಂದ್ರ ಯಾದವ್ ಸುಳ್ಳು ಹೇಳ್ಕೊಂಡು ಹಿಂದೂ ಹೆಸರು ಹೇಳ್ಕೊಂಡು ಓಡಾಡ್ತು. ಆತನ ಹೊರಗೆ ಹಾಕಲಾಯಿತು. ಕುಮಾರ್ ವಿಶ್ವಾಸನ ಹೊರಕಲಾಯಿತು. ಯಾರನ್ನ ಹೊರಗೆ ಹಾಕಿಲ್ಲ ಹೇಳಿ. ಅಂಥದ್ರಲ್ಲಿ ಮನೀಶ್ ಸಿಸೋಡಿಯಾಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡ್ತಾರಾ? ಸಾಧ್ಯವಿಲ್ಲದ ಮಾತು. 2006ರಿಂದ ಒಟ್ಟಿಗೆ ಇರೋದು ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಪಾರ್ಟ್ನರ್ಸ್ ಇನ್ ಕ್ರೈಮ್. ಅವರ ಪರಿವರ್ತನ್ ಫೌಂಡೇಶನ್ನು, ಕಬೀರಾ ಫೌಂಡೇಶನ್ ಎರಡೂದರಲ್ಲಿ ಇಬ್ಬರು ಪಾರ್ಟ್ನರ್ ಇವರು 2006ರಿಂದ. ಆದರೂ ಕೂಡ ತನ್ನ ಹುದ್ದೆಯನ್ನು ಬಿಟ್ಟುಕೊಡೋದಿಲ್ಲ. ಆಯಿತು, ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರಾ? ಖಂಡಿತ ಕೊಡೋದಿಲ್ಲ. ಡಿಫ್ಯಾಕ್ಟೋ ಪ್ರೆಸಿಡೆಂಟ್ ಆಗಿ ಈಗಾಗಲೇ ಸುನೀತಾ ಭಾಬಿಯವರು ಹರಿಯಾಣದಲ್ಲಿ ಓಡಾಡ್ತಾ ಇದ್ದಾರೆ. ಈಗ ನಿಜಕ್ಕೂ ತಥೋಭ್ರಷ್ಟ ಆಗಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಮನೀಶ್ ಸಿಸೋಡಿಯಾ. ಹೀಗಾಗಿ ಒಳಗಡೆ ಈಗ ಆಮ್ ಆದ್ಮಿ ಪಕ್ಷದಲ್ಲಿ ಹೊತ್ತಿ ಉರಿತಾ ಇದೆ, ಆಂತರಿಕ ಬೇಗುದಿ ಇದೆ. ಏನಾಗತ್ತೆ ಕಾದು ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.